ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಒಂದು ಸ್ಲೀವ್ದು ಪೋಟ್ಲಿ ಬಟನ್ ಕೊಟ್ಟು ವಿತ್ ಪೈಪಿಂಗು ಬಾರ್ಡ್ರ್ ಮಾತ್ರ ಪೋಟ್ಲಿ ಬಟನ್ ಕೊಡ್ತೀನಿ. ಯಾವ ರೀತಿ ಈ ಡಿಸೈನ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನಾನು ಸ್ಲೀವ್ ಕಟ್ ಮಾಡ್ಕೊಂಡಿರಲಿಲ್ಲ. ಸೊ ಈಗ ಕಟ್ ಮಾಡಿಕೊಂಡು ಈ ಬಾರ್ಡ್ರನ್ನ ಸಪ್ರೇಟಾಗಿ ಕಟ್ ಮಾಡ್ಕೊಬಿಡ್ತೀನಿ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈಗಲೇ ಒಂದು ವೀಡಿಯೋಗೆ ಲೈಕ್ ಕೊಟ್ಬಿಡಿ. ಇಷ್ಟು ನಾನು ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡಿಕೊಂಡೆ ಸ್ಲೀವ್ನ. ಲೈನಿಂಗ್ ನಾನು ಆಲ್ರೆಡಿ ಸ್ಲೀವ್ದು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನನಗೆ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಈ ಒಂದು ಕ್ಲಾತ್ಗೆ ಫಸ್ಟಿಗೆ ನಾನು ಈ ಒಂದು ಬಾರ್ಡ್ರನ್ನ ಒಂದು ಸ್ಲೀವ್ದು ಬಾರ್ಡ್ರ್ ತೊಗೊಂಡು ನಾನು ನೋಡಿ ಈ ರೀತಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊತೀನಿ. ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡು ಕಟ್ ಅನ್ನೋದನ್ನ ಮಾಡ್ಕೋತೀನಿ. ಈ ರೀತಿಯಾಗಿ ಎರಡು ಸ್ಲೀವ್ದು ಪೀಸ್ ಇದೆ ಇದರಲ್ಲಿ. ಈ ರೀತಿ 4 ಪೀಸ್ ಮಾಡ್ಕೋತೀನಿ. ನೋಡಿ, ಕರೆಕ್ಟಾಗಿ ಬಾರ್ಡ್ರದ್ದು ನಿಮ್ಮ ಫ್ಲವರ್ಸು ಕರೆಕ್ಟಾಗಿ ಬರ್ತಾಯಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ರೀತಿ ಪೋಟ್ಲಿ ಬಟನ್ಸ್ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಯಾರಿಗೆಲ್ಲ ಮಾಡೋಕ್ಕೆ ಬರಲು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಒಂದ್ಸಲ ವಿಸಿಟ್ ಕೊಡಿ ನೋಡಿ. ಈಗ ಪೋಟ್ಲಿ ಬಟನ್ನ ನಾನಿಲ್ಲಿ ಒಂದೊಂದು ಪೀಸಿಗೆ ಅಟ್ಯಾಚ್ ಮಾಡ್ಕೋತೀನಿ. ಮೇಲೆ 1/2 ಇಂಚು ಮತ್ತು ಕೆಳಗಡೆ 1/2 ಇಂಚು ನಾನು ಈ ಒಂದು ಅಟ್ಯಾಚ್ಗೋಸ್ಕರ ಬಿಟ್ಬಿಟ್ಟು ಉಳಿದಿದ್ದನ್ನು ಮಿಡ್ಲಲ್ಲಿ ನಾನು ಪೋಟ್ಲಿ ಬಟನ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋತೀನಿ. ಯಾವುದ್ರದ್ದು ಯಾವ ಪೀಸು ಅಂತ ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಾಂದರೆ ಫ್ಲವರ್ಸ್ ನಿಮಗೆ ವೇರಿಯೇಷನ್ ಆಗಿಬಿಡುತ್ತೆ. ಈ ಬಾರ್ಡ್ರಲ್ಲಿ ವೇರಿಯೇಷನ್ ಆದಾಗ ಲುಕ್ಕು ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಗಮನ ಇಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ಬಾಟಮ್ ಪೀಸ್ ಇವೆರಡು ಬರ್ತವೆ, ಎರಡು ಸ್ಲೀವ್ಗೆ. ಇದಕ್ಕೆ ನಾನು ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ತೀನಿ. ಮೇಲೆ 1/2 ಇಂಚಷ್ಟು ನಾನು ಮಾರ್ಜಿನ್ ಬಿಟ್ಟು ಅಟ್ಯಾಚ್ ಮಾಡ್ಕೋತೀನಿ. ಯಾಕಂದರೆ ನಾನು ಅದನ್ನು ಸ್ಲೀವ್ಗೆ ಅಟ್ಯಾಚ್ ಮಾಡಬೇಕಲ್ವ. ಸೊ ಹಾಗಾಗಿ ಮಾರ್ಜಿನ್ ಬಿಟ್ಟು ನಾನು ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ರೀತಿಯಾಗಿ ನಿಮಗೆ ಕಾಣಲಿಲ್ಲ ಅಂದರೆ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಈಗ ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ, ಝೂಮ್ ಮಾಡಿದೆ. ಈ ರೀತಿ ಬಟನ್ಸ್ನ ಒಂದ್ರ ಪಕ್ಕ ಒಂದಿಟ್ಟು ನಾವು ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕು. ನೀವು ಬಟನ್ಸ್ನ ಹತ್ರ ಬೇಕಾದ್ರೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲೊಂದು 1/2 ಇಂಚ್ ಗ್ಯಾಪ್ ಬಿಟ್ಟು ಪೋಟ್ಲಿ ಬಟನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಸ್ಲೀವ್ ಡಿಸೈನು ತುಂಬ ಚೆನ್ನಾಗಿರುತ್ತೆ. ಈಗ ಟ್ರೆಂಡಿಂಗಲ್ಲಿರೋ ಸ್ಲೀವ್ ಡಿಸೈನ್ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಫಿಟ್ಟಿಂಗ್ ಅನ್ನೋದು ಮತ್ತು ಲುಕ್ ವೈಸು ಸೂಪರಾಗಿರುತ್ತೆ ಈ ಒಂದು ಸ್ಲೀವ್ ಡಿಸೈನು. ಬಿಗಿನರ್ಸ್ ಕೂಡ ಈ ಒಂದು ಸ್ಲೀವ್ ಡಿಸೈನ್ನ ಈಸಿಯಾಗಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೋದು. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಒಂದ್ರ ಪಕ್ಕ ಒಂದು ಇಟ್ಕೊಂಡು ನಾನಿಲ್ಲಿ 5 ಬಟನ್ಸ್ನ ಸ್ಟಿಚಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ನೀವಿನ್ನೂ ಫುಲ್ಲು ಹತ್ರ ಇಟ್ಕೊಂಡು ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ಒಂದ್ರ ಪಕ್ಕ ಒಂದು ಇಟ್ಕೊಂಡು ಈ ರೀತಿ ಆಪೋಸಿಟಲ್ಲಿ ಇಟ್ಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು. ನೋಡಿ, ಇದಕ್ಕೆ ನಾನು ಈ ಕಡೆ ಇಟ್ಕೊಂಡು ಬಟನ್ಸ್ನ ಅಟ್ಯಾಚ್ ಮಾಡಿಕೊಂಡೆ. ಆ ಒಂದು ಇದಕ್ಕೆ ಆ ಕಡೆ ಇಟ್ಕೊಂಡು ನೀವು ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಪೋಟ್ಲಿ ಬಟನ್ ಫೇಸಿಂಗ್ ಆ ಕಡೆ ಮಾಡಬೇಕು, ಇದಕ್ಕೆ ಈ ಕಡೆ ಮಾಡಬೇಕು ಫೇಸಿಂಗು. ಈ ರೀತಿ ಇಷ್ಟಾದಮೇಲೆ ಇನ್ನೊಂದೊಂದು ಪೀಸ್ನ ಅದ್ರ ಮೇಲಿಟ್ಟು ನಾನು ನೋಡಿ ಈ ರೀತಿಯಾಗಿ ಸೀದಾನೇ ಬರಲಿ ಆ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಅನ್ನೋದು ಈಗಾಗಲೇ ಬಟನ್ಸ್ ಹತ್ರ ನಾನು ಸ್ಟಿಚ್ ಏನು ಹಾಕಿದ್ದೀನೋ ಆ ಸ್ಟಿಚಸ್ ಮೇಲೇ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ
ಒಂದ್ಸಲ ಓಪನ್ ಮಾಡಿ ನೋಡ್ಕೊಳ್ಳಿ ನಿಮ್ಗೆ ಕರೆಕ್ಟಾಗಿ ಬಂದಿದೆಯೋ ಬಟನ್ಸ್ ಅಂತ. ಸ್ವಲ್ಪ ಡಿಸ್ಟೆನ್ಸ್ ಏನಾದರೂ ಬಂದಿದ್ದರೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ನೀವು ಅದನ್ನ ಸರಿ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಿದೆಯೋ ಪೋಟ್ಲಿ ಬಟನ್ಸ್ನ ಅದನ್ನೆಲ್ಲ ರಿಮೂವ್ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ಇದ್ರ ಮೇಲೊಂದು ಕಿನಾರೆ ಸ್ಟಿಚ್ಚು ಹಾಕ್ಕೊಳ್ರಿ. ನೋಡಿ ಇದ್ರ ಮೇಲೆ ಕಿನಾರೆ ಸ್ಟಿಚ್ ಹಾಕೋದೆ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದು ಅಷ್ಟೇ ಓಪನ್ ಮಾಡಿ ನೋಡಿ. ನಿಮಗೆ ಡಿಸ್ಟೆನ್ಸ್ ಇನ್ನೂ ಇದೆ ಅನ್ನಂಗಿದ್ರೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದನ್ನು ನೀಟಾಗಿ ಕಟ್ ಮಾಡಿಕೊಂಡು ನೋಡಿ. ನಂಗೆ ಸ್ವಲ್ಪ ಡಿಸ್ಟೆನ್ಸ್ ಇದ್ದಂಗೆ ಅನಿಸ್ತು. ಈ ರೀತಿ ಇಟ್ಕೊಂಡು ನಾವು ಇದ್ರ ಮೇಲೊಂದು ಕಿನಾರೆ ಸ್ಟಿಚ್ಚನ್ನು ಹಾಕ್ಕೊಂಡ್ವಿ. ನೋಡಿ ಈಗ ಇದನ್ನು ನಾನು ಮೇನ್ ಸ್ಲೀವ್ ಇದೆಯಲ್ಲ, ಸೊ ಅದನ್ನು ಹಾಕಿ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ಬಾರ್ಡರ್ ಸೀದಾ ಇಟ್ಕೊಳ್ಳಿ. ಈ ಒಂದು ಮೈನ್ ಪೀಸ್ ಇದೆಯಲ್ಲ ಸ್ಲೀವ್ದು, ಅದನ್ನ ಉಲ್ಟಾ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವು 1/2 ಇಂಚ್ಗಿಂತ ಕಡಿಮೆ ಹಾಕ್ಕೋಬಾರ್ದು, ಯಾಕಂದರೆ ಬಟ್ಟೆ ಇಂಜೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು 1/2 ಇಂಚ್ ಮಾರ್ಜಿನ್ ಕಂಪಲ್ಸರಿ ಬಿಡಲೇಬೇಕಾಗತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ, ಯಾಕಂದರೆ ನಾವು ಸೆಂಟ್ರಲ್ಲಿ ಒಂದೊಂದು ಟಿಪ್ಸ್ ಕೊಡ್ತಾ ಇರ್ತೀವಿ. ಸೊ ಅದರಿಂದ ನೀವು ಈ ಒಂದು ಸ್ಟಿಚಿಂಗ್ ಸ್ಕಿಲ್ಸ್ ಅನ್ನೋದನ್ನು ನೀವು ಬೆಳೆಸ್ಕೋಬೋದು. ಸೊ ಹಾಗಾಗಿ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ಇವೆಲ್ಲ ನಿಮಗೆ ಗೊತ್ತಾಗಲ್ಲ. ಈಗ ನಾನು ಹೇಳೋದನ್ನೆಲ್ಲ 1/2 ಇಂಚಿಗಿಂತ ಕಮ್ಮಿ ಬಿಟ್ಕೊಂಡ್ರೆ ನಿಮಗೆ ಬಟ್ಟೆ ಇಂಜೋಗುತ್ತೆ ಅಂತ. ಸೊ ಈ ಥರವೆಲ್ಲ ನಿಮ್ಗೆ ಗೊತ್ತಾಗಲ್ಲ ಈಗ ಬಿಗಿನರ್ಸ್ ಆದರೆ. ಸೊ ಹಾಗಾಗಿ ನೀವು ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತಲೇ ನಾವು ಹೇಳ್ತೀವಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡೆ ನಾನು ಕ್ಯಾಮ್ರಾನ. ನೋಡಿ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನಾನು ಸ್ಲೀವ್ನ ಈ ರೀತಿ ಇಟ್ಟು ನೋಡಿದ್ರೆ ನಮಗೆ ಈ ಕಡೆ ಸ್ವಲ್ಪ ಪೀಸ್ ಕಟ್ಟಬೇಕಾಗಿ ಬಂತು. ಸೊ ಹಾಗಾಗಿ ನಾನು ಇದಕ್ಕೆ ಪೀಸನ್ನು ಕಟ್ಕೋತೀನಿ. ಎದುರು ಬದ್ರು ಬರೋ ಥರ ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ರೀತಿ. ಮತ್ತು ಆ ಪೋಟ್ಲಿ ಬಟನ್ಸು ಅಷ್ಟೇ ನಿಮಗೆ ಕರೆಕ್ಟಾಗಿ ಮಿಡ್ಲಿಗೆ ಬರಬೇಕು. ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಮಿಡ್ಲಿಗೆ ಬರಬೇಕು. ಆ ರೀತಿ ಇಟ್ಕೊಂಡು ನೀವು ಸ್ಲೀವ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೇಕಾಗಿ ಬರುತ್ತೆ. ಆ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮಿಡ್ಲಿಗೆ ಬರಬೇಕು ಪೋಟ್ಲಿ ಬಟನ್ನು ಸ್ಲೀವ್ ಮಿಡ್ಲಿಗೆ. ಸೊ ಆ ರೀತಿ ನೀವು ಲೈನಿಂಗ್ನ ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೇ ಒಂದು ಸ್ಟಿಚ್ ಅನ್ನೋದು ಈ ರೀತಿಯಾಗಿ ಹಾಕ್ಕೊಳ್ಳಿ. ಮತ್ತೊಂದು ಸ್ಲೀವ್ಗೂ ಅದೇ ರೀತಿ ಮಾಡ್ತೀನಿ ನಾನು. ನೋಡಿ ಈ ರೀತಿಯಾಗಿ ಸೀದಾ ಸ್ಲೀವ್ ಮೇಲೆ ಉಲ್ಟಾ ಈ ಪೀಸ್ ಹಾಕ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚಿಂಗ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಆಮೇಲೆ ಅದನ್ನು ಓಪನ್ ಮಾಡಿಬಿಟ್ಟು ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಳ್ಳಿ ಅದ್ರ ಮೇಲೇ. ಇಷ್ಟು ಹಾಕ್ಕೊಂಡು ಫಿನಿಶ್ ಮಾಡ್ಕೊಂಡಿದ್ದಾದಮೇಲೆ ನಾನೀಗ ಇದಕ್ಕೆ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಈಗಾಗಲೇ ನಾನು ಗೋಲ್ಡ್ ಕಲರ್ ಕ್ಲಾತ್ಗೆ ಥ್ರೆಡ್ ಅನ್ನೋದು ಅಟ್ಯಾಚ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೋತೀನಿ. ಇಲ್ಲಿ ಇನ್ವಿಸಿಬಲ್ಲು ಪೈಪಿಂಗ್ ನಾನು ಸ್ಟಿಚ್ ಮಾಡ್ತಾ ಇರೋದು. ಸೊ ಹಾಗಾಗಿ ನೋಡಿ ಬ್ಯಾಕೇ ಬರಬೇಕು, ಫ್ರಂಟೇ ಬರಬೇಕು. ಈ ರೀತಿ ನೋಡ್ಕೊಂಡು ನೀವು ಈ ಪೈಪಿಂಗ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಪೈಪಿಂಗ್ನ ನೀಟಾಗಿ ಫಸ್ಟು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಇಷ್ಟಾದಮೇಲೆ ಈಗ ಸ್ಲೀವ್ದು ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಇಟ್ಟು ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ ನಿಮಗೆ ಕ್ಲಾತ್ ಸರಿ ಹೋಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಕರೆಕ್ಟಾಗಿ ನನಗೆ ಕ್ಲಾತ್ ಅನ್ನೋದು ಸರಿ ಹೋಗುತ್ತೆ. ಈಗ ನಾನು ಆ ಪೈಪಿಂಗ್ ಪಕ್ಕ ಏನು ಸ್ಟಿಚ್ ಹಾಕಿದ್ನೋ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ನಾನು ಲೈನಿಂಗು ಮತ್ತು ಪೈಪಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹೊಲಿಗೆ ಬರಲಿಲ್ಲ ನನಗೆ. ಈ ರೀತಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೋತೀನಿ. ಎರಡೂ ಸ್ಲೀವ್ಗೂ ಸೇಮ್ ಅದೇ ರೀತಿ ಮಿಡ್ಲಿಗೆ ಬರಬೇಕು. ಮಿಡ್ಲಿಗೆ ಬರೋ ಥರ ನೀವು
ಲೈನಿಂಗ್ನ ಇಟ್ಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಪೈಪಿಂಗ್ ಪಕ್ಕ ಈಗಾಗಲೇ ಏನು ನೀವು ಸ್ಟಿಚ್ ಹಾಕಿದ್ರು ಆ ಪೈಪಿಂಗ್ ಮೇಲೇ ಮತ್ತೊಂದು ಸ್ಟಿಚ್ಚು ಹಾಕ್ಕೊಳ್ಳಿ. ಈ ರೀತಿಯಾಗಿ ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ನೀವು ನೋಡಿ ಈ ಕಡೆ ಲೈನಿಂಗ್ ಮೇಲೆ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಓಪನ್ ಮಾಡಿ, ನೀವು ನಾರ್ಮಲ್ ಸ್ಲೀವ್ಸ್ ಯಾವ ರೀತಿ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿಯಾಗಿ ನೀವು ಸ್ಲೀವ್ ಅನ್ನೋದು ಲೈನಿಂಗ್ ಅನ್ನೋದು ಓಪನ್ ಮಾಡಿ ಲೈನಿಂಗ್ ಮೇಲೆ ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಳ್ಳಿ. ಆಮೇಲೆ ಈ ಪೈಪಿಂಗ್ ಪಕ್ಕ ಮತ್ತೊಂದು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಪೈಪಿಂಗ್ ಅನ್ನೋದು ಫಿನಿಶಿಂಗು ನೀಟಾಗಿ ಕೂರುತ್ತೆ. ಇದಕ್ಕೂ ಅಷ್ಟೇ ಸೇಮ್ ಅದೇ ರೀತಿ ಕಿನಾರೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಪೈಪಿಂಗ್ ಪಕ್ಕನೇ ನೀಟಾಗಿ ಒಂದು ಸ್ಟಿಚ್ಚು ಹಾಕ್ಕೊಬಿಡಿ. ಈ ರೀತಿ ಹಾಕ್ಕೊಂಡು ನೀವು ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಎರಡು ಸ್ಲೀವ್ನ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೊಬಿಡ್ತೀನಿ. ಈ ಸ್ಲೀವ್ ಲುಕ್ ಮಾತ್ರ ಸೂಪರಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಎರಡು ಸ್ಲೀವ್ಗೂ ನೀಟಾಗಿ ಫ್ಯಾಬ್ರಿಕ್ ಅನ್ನೋದನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಿಮ್ಗೆ ಔಟ್ಲುಕ್ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಹಾಕ್ಕೊಂಡಾಗ ಫಿನಿಶಿಂಗು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.